ಚನ್ನಪಟ್ಟಣ ಉಪಚುನಾವಣೆಗೆ ಮೈತ್ರಿ ಟೀಮ್ ಕಸರತ್ತು ಆರಂಭಿಸಿದೆ. ಇನ್ನು ಚುನಾವಣೆ ಘೋಷಣೆ ಆಗಿಲ್ಲ, ಅದಕ್ಕೂ ಮುಂಚೆನೆ ಅಖಾಡ ರಂಗೇರ್ತಾ ಇದೆ. ಒಂದ್ ಕಡೆ ಬೆಂಗಳೂರು ಗ್ರಾಮಾಂತರದ ಸೋಲಿನ ಸೇಡು ತೀರಿಸಿಕೊಳ್ಳೋದಕ್ಕೆ ಡಿಕೆ ಶಿವಕುಮಾರ್, ಡಿಕೆ ಬ್ರದರ್ಸ್ ಅದನ್ನು ಸವಾಲಾಗಿ ಸ್ವೀಕರಿಸಿದ್ದಾರೆ. ಮತ್ತೊಂದು ಕಡೆ ಎಚ್ಡಿಕೆ ರಣತಂತ್ರ ಹೆಣಿತಾ ಇದ್ದಾರೆ. ಮೈತ್ರಿಯಿಂದ ಸಿಪಿವೈ ಕಣಕ್ಕಿಳಿಸೋದಕ್ಕೆ ಕೂಡ ಚರ್ಚೆ ನಡೀತಾ ಇದೆ. ಮತ್ತೊಂದು ಸಹೋದರನ ಸೋಲನ್ನ ಸವಾಲಾಗಿ ಡಿಕೆಶಿ ಕೂಡ ಸ್ವೀಕರಿಸಿದ್ದಾರೆ. ಅಲ್ಲಿಗೆ ಡಿಕೆಶಿ ಅಥವಾ ಡಿಕೆ ಸುರೇಶ್ರನ್ನ ಕಣಕ್ಕಿಳಿಸೋ ಪ್ಲಾನ್ ಕಾಂಗ್ರೆಸ್ನಿಂದ ನಡೀತಾ ಇದೆ. ಇತರ ಮೈತ್ರಿ ಟೀಮ್ ಕೂಡ ಸಿಪಿ ಯೋಗೇಶ್ವರನ್ನ ಮೈತ್ರಿ ಅಭ್ಯರ್ಥಿಯಾಗಿ ಚನ್ನಪಟ್ಟಣದಿಂದ ಕಣಕ್ಕಿಳಿಸೋ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಹರೀಶ್. ಹರೀಶ್, ಈಗ ಚನ್ನಪಟ್ಟಣ ಉಪಚುನಾವಣೆ ತಂತ್ರ ಪ್ರತಿತಂತ್ರ ಎರಡೂ ನಡೀತಾ ಇದೆ ಮೈತ್ರಿ ಮತ್ತೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಯಾರು ಅಂತಿಮವಾಗಿ ಅಭ್ಯರ್ಥಿಗಳಾಗಬಹುದು ಅನ್ಸುತ್ತೆ? ವಿಜಯ್, ಬಹಳ ಮುಖ್ಯವಾಗಿರುವಂತದ್ದು ಲೋಕಸಭಾ ಚುನಾವಣೆ ಬಳಿಕ ಇದರಲ್ಲಿ ಇದೀಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಕೂಡ ಈಗ ರಂಗೇರಿದೆ. ಬಹಳ ಮುಖ್ಯವಾಗಿ ಚುನಾವಣಾ ದಿನಾಂಕ ಘೋಷಣೆಗೂ ಮೊದಲು ಕ್ಷೇತ್ರದಲ್ಲಿ ಕೂಡ ರಣರೋಚಕ ಪೈಪೋಟಿಗೆ ಸಾಕ್ಷಿ ಆಗುವಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಅದರಲ್ಲಿ ಬಹಳ ಮುಖ್ಯವಾಗಿರುವಂತದ್ದು ಡಿಕೆ ಸಹೋದರರು ನೇರವಾಗಿ ಅಖಾಡಕ್ಕೆ ಇಳಿದಿದೆ. ಅದರಲ್ಲಿ ಸಿಪಿ ಯೋಗೇಶ್ವರ್ ನೇರ ಪೈಪೋಟಿ ಕೊಡೋದಕ್ಕೆ ಸಜ್ಜಾಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. ಅದರ ಹೊರತಾಗಿ ಬೇರೆ ಯಾರೇ ನಿಂತರೂ ಅಲ್ಲಿ ಪೈಪೋಟಿ ಆಗೋದಿಲ್ಲ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಕೇಳಿ ಬರ್ತಿದೆ. ಸೊ ಮುಖ್ಯವಾಗಿರುವಂತದ್ದು ಕೂಡ ಈ ಮಾಜಿ ಮುಖ್ಯಮಂತ್ರಿ ಮತ್ತೆ ಕೇಂದ್ರ ಸಚಿವರು ಆಗಿರುವಂತಹ ಕುಮಾರಸ್ವಾಮಿ ಅವರು ಮತ್ತೆ ಡಿಕೆ ಶಿವಕುಮಾರ್ ಇಬ್ಬರಿಗೂ ಕೂಡ ಚನ್ನಪಟ್ಟಣ ಕ್ಷೇತ್ರದ ಪ್ರತಿಷ್ಠೆ ಆಗಿರುವಂತದ್ದು. ಒಕ್ಕಲಿಗ ನಾಯಕತ್ವಕ್ಕಾಗಿ ಈಗಾಗಲೇ ಇಬ್ಬರು ನಾಯಕರ ನಡುವೆ ತೀವ್ರ ಪೈಪೋಟಿ ನಡೀತಿದೆ. ಮತ್ತೊಮ್ಮೆ ಕ್ಷೇತ್ರವನ್ನ ಗೆಲ್ಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕುಮಾರಸ್ವಾಮಿ ರಣತಂತ್ರ ರೂಪಿಸಿದ್ರೆ, ಸೊ ಸಹೋದರನ ಸೋಲಿನ ಸೇಡನ್ನು ತೀರಿಸ್ಕೊಬೇಕು ಅನ್ನುವಂಥದ್ದು ಡಿಕೆ ಸಹೋದರರ ಪ್ರತಿತಂತ್ರ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ರಣರೋಚಕ ಘಟ್ಟಕ್ಕೆ ತಲುಪುತ್ತಾ ಇದೆ ಅನ್ನುವಂಥದ್ದು ಕೂಡ ಈಗ ಕೇಳ್ಬರ್ತಿದೆ. ಮುಖ್ಯವಾಗಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂಥದ್ದು ಕ್ಷೇತ್ರಾದ್ಯಂತ ಸಾಕಷ್ಟು ಚರ್ಚೆ ನಡೆದಿದೆ. ಒಂದು, ಇಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಸಿಪಿ ಯೋಗೇಶ್ವರ್ ಅವ್ರನ್ನೇ ಬಹುತೇಕ ಕಣಕ್ಕಿಳಿಸುವಂತ ಎಲ್ಲಾ ಸಾಧ್ಯತೆಗಳು ಇರುವಂತದ್ದು. ಸ್ಪಷ್ಟವಾಗಿ ಇದುವರೆಗೂ ಕೂಡ ಕುಮಾರಸ್ವಾಮಿ ಅವರು ಯಾವುದೇ ರೀತಿಯಲ್ಲಿ ಹೇಳಿಕೆ ಕೊಡದೇ ಇದ್ರು ಕೂಡ ಯಾರು ಅಭ್ಯರ್ಥಿ ಅನ್ನುವಂತ ವಿಚಾರವಾಗಿ ಬಹುತೇಕ ಇಡೀ ಕ್ಷೇತ್ರಾದ್ಯಂತ ಸಿಪಿ ಯೋಗೇಶ್ವರ್ ಬಗ್ಗೆ ಹೆಚ್ಚಿನ ಒಲವು ಕೂಡ ವ್ಯಕ್ತ ಆಗ್ತಿದೆ. ಅದರಲ್ಲೂ ಕೂಡ ಜೆಡಿಎಸ್, ಬಿಜೆಪಿ ಮೈತ್ರಿ ಪಕ್ಷಗಳ ಕಾರ್ಯಕರ್ತರಲ್ಲಿ. ಸೊ ಇತ್ತ ಪ್ರತಿಯಾಗಿ ಕೂಡ ಕಾಂಗ್ರೆಸ್ನಿಂದ ಡಿಕೆ ಶಿವಕುಮಾರ್ ನಿಂತ ನೇರ ಪೈಪೋಟಿ ಕೊಡಬಹುದು ಅನ್ನುವಂಥ ಲೆಕ್ಕಾಚಾರ ಮತ್ತೆ ಚರ್ಚೆಗಳು ಈಗ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ವ್ಯಕ್ತ ಆಗ್ತಿದೆ. ಮತ್ತೆ ಕೊನೆ ಪಕ್ಷ ಡಿಕೆ ಸುರೇಶ್ ಆದ್ರೂ ಸ್ಪರ್ಧೆ ಮಾಡಬೇಕು ಅನ್ನುವಂತ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಎಲ್ಲೊಂದ್ ಕಡೆ ಇಬ್ರು ಸಹೋದರರು ನಿಲ್ಲದಿದ್ದಂತ ಪಕ್ಷದಲ್ಲಿ ಮತ್ತೊಬ್ಬರಿಗೆ ಅವಕಾಶ ಕೊಟ್ಟಿದ್ದೆ ಅದಲ್ಲಿ ಅದು ಪೈಪೋಟಿ ಆಗೋದಿಲ್ಲ ಅನ್ನುವಂಥದ್ದು ಕೂಡ ಈಗ ಕೇಳಿ ಬರ್ತಿದೆ. ಈ ಹಿನ್ನೆಲೆಯಲ್ಲಿ ಸೊ ಇಲ್ಲಿ ಸಿಪಿ ಯೋಗೇಶ್ವರ್ ಮಗದೊಂದ್ ಕಡೆ ಡಿಕೆ ಸಹೋದರರು ಅಖಾಡಕ್ಕೆ ಇಳಿದಾಗ ಅಷ್ಟೇ ದೊಡ್ಡ ಮಟ್ಟದ ಪೈಪೋಟಿ ಆಗುವಂಥದ್ದು. ಆದ್ರೆ ಒಂದು ಇಲ್ಲಿ ಸ್ಪಷ್ಟ ಆಗ್ತಿರುವಂತದ್ದು, ಸಿಪಿ ಯೋಗೇಶ್ವರ್ಗೆ ಟಿಕೆಟ್ ಕೊಟ್ಟದೇ ಇದ್ದಂತ ಸಂದರ್ಭದಲ್ಲಿ ಅದು ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅನ್ನುವಂತ ಚರ್ಚೆಗಳು ಕೂಡ ಈಗ ಕ್ಷೇತ್ರಗಳಲ್ಲಿ ಸುಳಿದಾಡ್ತಿದೆ. ಸೊ ಮಗದೊಂದ್ ಕಡೆ ಡಿಕೆ ಸಹೋದರರು ಕಣಕ್ಕೆ ಇಳಿದೇ ಇದ್ದಲ್ಲಿ ಅದು ಮೈತ್ರಿ ಪಕ್ಷಗಳಿಗೆ ಸಹಕಾರಿ ಆಗುತ್ತೆ ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತಾ ಇರುವಂತದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.